Hello students. Some of students of Karnataka State Open University have asked me to solve 10 marks problem on manufacturing account. So it is also useful to regular university students where this problem may be asked for 12 marks. So as it is helpful to both the open university and the regular university students, I am solving this problem. ವಿದ್ಯಾರ್ಥಿಗಳೇ, ಕೆಲವೊಂದು ಓಪನ್ ಯೂನಿವರ್ಸಿಟಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಸ್ಟೂಡೆಂಟ್ಸು 10 ಮಾರ್ಕ್ಸ್ ಪ್ರಾಬ್ಲಮ್ಮು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟದ್ದು ಬಿಡಿಸಿರಿ ಅಂತೇಳಿ ಕೇಳ್ತಾ ಇದ್ದರು. ಹಾಗಾಗಿ ಈ ಪ್ರಾಬ್ಲಮನ್ನು ಬಿಡಿಸ್ತಾ ಇದ್ದೇನೆ. ಇದು ರೆಗ್ಯುಲರ್ ಯೂನಿವರ್ಸಿಟಿಯವ್ರಿಗೂ ಸಹಿತ ಈ ಟೈಪ್ ಪ್ರಾಬ್ಲಮ್ ಕೇಳ್ತಾರೆ, ಆದರೆ ಅವ್ರಿಗೆ 12 ಮಾರ್ಕ್ಸಿಗೆ ಪ್ರಾಬ್ಲಮ್ ಇರ್ತಾವೆ ಇವು. ಸೊ ಹಾಗಾದ್ರೆ ಬನ್ನಿ, ಇಬ್ರಿಗೂ ಉಪಯೋಗ ಆಗ್ತಕ್ಕಂಥ ಈ ಪ್ರಾಬ್ಲಮನ್ನು ಹೇಗೆ ಸಾಲ್ವ್ ಮಾಡಬೇಕನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. From the following details, prepare manufacturing account for the year ending 31st/12/2022. Opening stock of raw materials rupees 50,000. Opening stock of work in progress rupees 30,000. Purchase of raw materials rupees 1,20,000. Rent half is relating to factory. Total is 40,000. Power rupees 10,000. Electricity 2/3 is factory. Total is 20,000. Then depreciation on plant and machinery rupees 30,000. Stationery 25% factory. Total is 30,000. Direct wages rupees 70,000. Carriage on purchases rupees 3,000. Indirect wages rupees 30,000. Insurance 80% factory rupees 50,000. Closing stock of raw materials rupees 25,000. Closing stock of work in progress rupees 10,000. Sale of scrap rupees 10,000. So these are the items. With these details we have to prepare the ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್. ನಿಮ್ಗೆ ಈಗಾಗಲೇ 5 ಮಾರ್ಕ್ಸಿನ ಪ್ರಾಬ್ಲಮ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಹೇಗೆ ಮಾಡಬೇಕನ್ನಂತ ಹೇಳಿದ್ದೀನಿ. ಫಾರ್ಮೆಟು ಗೊತ್ತಿದೆ ನಿಮಗೆ. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಶೋಸ್ ದ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇದನ್ನು ವರ್ಟಿಕಲ್ ಫಾರ್ಮ್ನಲ್ಲಿ ಆದ್ರೂ ಮಾಡ್ಬೋದು. ನಾನೀಗೆಲ್ಲ ಹಾರಿಜೆಂಟಲ್ ಫಾರ್ಮ್ನಲ್ಲಿ ಅಕೌಂಟ್ ಫಾರ್ಮ್ನಲ್ಲಿ ಇದನ್ನ ಹೇಳ್ತಾ ಇದ್ದೀನಿ. ಸೊ ಈ ರೀತಿ ಸಾಲ್ವ್ ಮಾಡಬೇಕು. ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st/12/2022 ಅಂತ ಬರೀರಿ. ಪರ್ಟಿಕ್ಯುಲರ್ ಅಮೌಂಟ್ ಅಂತ ಮಾಡ್ಕೊಳ್ಳಿ. ಸೊ ಡೆಬಿಟ್ ಸೈಡು ಫಸ್ಟ್ ಐಟಮ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಬರೀರಿ, rupees 50,000 ಇದೆ. ನೆಕ್ಸ್ಟು ಪರ್ಚೇಸ್ ಆಫ್ ರಾ ಮಟೀರಿಯಲ್ 1,20,000 ಇದೆ ಬರೀರಿ. ದೆನ್ ಕ್ಯಾರೇಜ್ ಆನ್ ಪರ್ಚೇಸಸ್ rupees 3,000 ಇದೆ ಬರೀರಿ. ದೆನ್ ಡೈರೆಕ್ಟ್ ವೇಜಸ್ rupees 70,000 ಇದೆ ಕೊಟ್ಟಿದ್ದಾರೆ ಬರೀರಿ. ದೆನ್ ಪವರ್ 10,000 ಇದೆ ಬರೀರಿ. ನೆಕ್ಸ್ಟು ರೆಂಟು ಅಲ್ಲೇನು ಹೇಳಿದ್ದಾರೆ ಅಂದರೆ ಹಾಫ್ ಫ್ಯಾಕ್ಟ್ರಿ ಅಂತ ಹೇಳಿದ್ದಾರೆ. ನೀವು ನೋಡಿ ಇಲ್ಲಿ ಪ್ರಾಬ್ಲಮ್ನಲ್ಲಿದೆ, ರೆಂಟು ಹಾಫ್ ಈಸ್ ಫ್ಯಾಕ್ಟ್ರಿ ಅಂತ ಹೇಳಿದ್ದಾರೆ. ಹಾಫ್ ಫ್ಯಾಕ್ಟ್ರಿ ಅಂತಂದರೆ ಇಲ್ಲೇನು ಮಾಡ್ಕೋಬೇಕಂದ್ರೆ ಹಾಫು ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ತೊಗೊಳ್ಬೇಕು, ಇನ್ ಹಾಫನ್ನು ಟ್ರೇಡಿಂಗ್ ಅಕೌಂಟಿಗೆ ತೊಗೊಳ್ಬೇಕು. ಸೊ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿದ್ದು ಒಂದು ನೆನ್ಪಿಟ್ಕೊಳ್ಳಿ, ಇದಾಗಲಿ ಎಲೆಕ್ಟ್ರಿಸಿಟಿ ಆಗಲಿ ದೆನ್ ಸ್ಟೇಷನರಿ ಇವೇನು ಬ್ರಾಕೆಟ್ನಲ್ಲಿ ಫ್ಯಾಕ್ಟ್ರಿ ಅಂತ ಕೊಟ್ಟಿದ್ದಾರೋ, ಎಷ್ಟು ಫ್ಯಾಕ್ಟ್ರಿಗೆ ಅಂತ ಕೊಟ್ಟಿರ್ತಾರೋ ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ತೋರಿಸ್ಬೇಕು, ರಿಮೈನಿಂಗನ್ನು ಟ್ರೇಡಿಂಗ್ ಅಕೌಂಟಿಗೆ ತೋರಿಸ್ಬೇಕು. ಸೊ ಹಾಗಾದರೆ ರೆಂಟ್ 40,000 ಇದೆ. ಈ 40,000ನಲ್ಲಿ ಹಾಫ್ ಮಾಡ್ಕೊಳ್ಳಿ, 20,000 ಬರ್ತೈತಿ. ಇದು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ತೋರಿಸಿ 20,000. ಇನ್ 20,000 ಟ್ರೇಡಿಂಗ್ ಅಕೌಂಟಿಗೆ ತೊಗೊಳ್ಬೇಕು, ಇಲ್ಲಿ ಬೇಡ. ನೆಕ್ಸ್ಟು ಎಲೆಕ್ಟ್ರಿಸಿಟಿ, ಅದು ಸಹಿತ ಏನಾಗಿದೆ ಅಂದರೆ 20,000 ರೂಪಾಯಿ ಇದೆ. 2/3 ಫ್ಯಾಕ್ಟ್ರಿ ಅಂತ ಹೇಳ್ತಾರೆ. ಸೊ 20,000ದ್ದು 2/3 ಮಾಡ್ಕೊಳ್ಳಿ, 13,333 ಬರ್ತೈತಿ. ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ತೆಗೆದುಕೊಳ್ಳಿ. ದೆನ್ ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಪೂರ್ತಿ ಅಮೌಂಟನ್ನು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಹಾಕಬೇಕು. ನೆನ್ಪಿಟ್ಕೊಳ್ರಿ, ಡೆಪ್ರಿಸಿಯೇಷನ್ ಆಫ್ ಫರ್ನಿಚರ್ ಆ್ಯಂಡ್ ಫಿಕ್ಚರ್ಸ್ ಕೊಟ್ಟರೆ ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಗೆ ತೊಗೊಳ್ಳಿ. ಡೆಪ್ರಿಸಿಯೇಷನ್ ಆನ್ ಪ್ಲಾಂಟ್ ಆ್ಯಂಡ್ ಮೆಷಿನರಿಗೆ ಸಂಬಂಧಪಟ್ಟಿದ್ವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ಬರಬೇಕು. ಯಾಕಂದರೆ ಪ್ಲ್ಯಾಂಟು ಮತ್ತು ಮಷಿನರಿ ಇರೋದು ಪ್ರೊಡಕ್ಷನ್ ಸೆಂಟರ್ನಲ್ಲಿ. ಸೊ ಅದರಿಂದ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ಪೂರ್ತಿ ತೆಗೆದುಕೊಳ್ಳಿ. ನೆಕ್ಸ್ಟ್ ಸ್ಟೇಷ್ನರಿ 30,000 ಇದೆ. ಅವ್ರು ಏನು ಹೇಳಿದ್ದಾರೆ ಅಂದರೆ ಬ್ರಾಕೆಟ್ನಲ್ಲಿ 25% ಫ್ಯಾಕ್ಟ್ರಿ ಅಂತ ಹೇಳ್ತಾರೆ. ಫ್ಯಾಕ್ಟ್ರಿಗೆ ಎಷ್ಟು ಸಂಬಂಧಪಡ್ತಿದೆ ಅದನ್ನಷ್ಟೇ ತೊಗೊಳೋಣ ಇಲ್ಲಿ. ಸೊ 30,000ಗೆ 25% ಮಾಡ್ಕೊಳ್ಳಿ, 7,500 ಬರ್ತದೆ. 7,500 ತೋರಿಸ್ರಿ. ನೆಕ್ಸ್ಟ್ ಇನ್ಡೈರೆಕ್ಟ್ ವೇಜಸ್ ಪೂರ್ತಿ ತೆಗೆದುಕೊಳ್ಳಿ, ಇದು ಸಹಿತ ಫ್ಯಾಕ್ಟ್ರಿ ಸಂಬಂಧಪಟ್ಟಿರೋದು. ಸೊ
ಸೊ ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ಬರೀರಿ. ದೆನ್ ಇನ್ಶೂರೆನ್ಸು ₹50,000 ಇದೆ. 80% ಫ್ಯಾಕ್ಟ್ರಿ ಅಂತ ಹೇಳ್ತಾರೆ. ಸೊ 80% ಮಾತ್ರ ತೆಗೆದು ತೋರಿಸ್ರಿ ಇಲ್ಲಿ. ಸೊ 50,000ಗೆ 80/100 ಅಂದರೆ 40,000 ಬರ್ತೈತಿ. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ತೋರಿಸ್ಕೊಳ್ಳಿ. ಇಲ್ಲಿ ಕ್ರೆಡಿಟ್ ಸೈಡು ಬೈ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಬರೀರಿ, 25,000 ಇದೆ. ದೆನ್ ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ 10,000 ಇದೆ ಬರೀರಿ. ಸೇಲ್ ಆಫ್ ಸ್ಕ್ರ್ಯಾಪು 10,000 ಇದೆ ಬರೀರಿ. ಸೊ ಹಾಗಾದರೆ ಈ ಮೂರೇ ಐಟಮ್ ಇಲ್ಲಿ ಕೊಟ್ಟಿರೋದು ಕ್ರೆಡಿಟ್ ಸೈಡ್ ಬರ್ತಕ್ಕಂಥವು. ಈಗೇನು ಮಾಡಿರಿ, ಡೆಬಿಟ್ ಸೈಡ್ ಟೋಟಲ್ ಮಾಡ್ಕೊಳ್ಳಿ. 50,000, 1,20,000, 3,000, 70,000, 10,000, 20,000, 13,333, 30,000, 7,500, 30,000, 40,000 and 30,000. ಸೊ ಈ ಡೆಬಿಟ್ ಸೈಡ್ ಟೋಟಲ್ ಮಾಡ್ಕೊಳ್ಳಿ. ಡೆಬಿಟ್ ಸೈಡು 4,23,833 ಬರ್ತೈತಿ. ಇದರಲ್ಲಿ ಇವು 3 ಐಟಮ್ಸ್ ಲೆಸ್ ಮಾಡಿ. 25,000 ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಲೆಸ್ ಮಾಡಿ, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕಿಂಗ್ ಪ್ರೋಗ್ರೆಸ್ 10,000 ಲೆಸ್ ಮಾಡಿ, ಸೇಲ್ ಆಫ್ ಸ್ಕ್ರ್ಯಾಪ್ 10,000 ಲೆಸ್ ಮಾಡಿ. ಸೊ ಹಾಗಾದರೆ 4,23,833ನಲ್ಲಿ ಇವು 3 ಲೆಸ್ ಮಾಡಿ, ಅಂದರೆ 3 ಕೂಡಿಸಿ 45,000 ಆಗ್ತೈತೆ. ಲೆಸ್ ಮಾಡಿ ರಿಮೈನಿಂಗ್ ಅಮೌಂಟ್ ಏನಿದೆಯಲ್ಲ ಇದು 3,78,833. 3,78,833 is the cost of manufacture. ಇದು ಬ್ಯಾಲೆನ್ಸಿಂಗ್ ಫಿಗರ್. ಇಲ್ಲಿ ಬರಿಬೇಕಾಯ್ತು, ನಾನು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೆದಿಲ್ಲ, ನೀವು ಬ್ಯಾಲೆನ್ಸಿಂಗ್ ಫಿಗರ್ ಅಂದರೆ ವ್ಯತ್ಯಾಸದ ಹಣ. ಅಂದರೆ 4,23,833ನಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲು, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ಸು, ಸೇಲ್ ಆಫ್ ಸ್ಕ್ರ್ಯಾಪ್, ಇವು 3 ಐಟಮ್ ಲೆಸ್ ಮಾಡಿದರೆ ಬರ್ತಕ್ಕಂಥ ಅಮೌಂಟು ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರ್ ಅಥವಾ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂತೇಳಿ. ಇಷ್ಟೊಂದು ಅಮೌಂಟನ್ನು ನಾವೇನು ಮಾಡಬೇಕಂದ್ರೆ ಟ್ರೇಡಿಂಗ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಈ ರೀತಿಯಾಗಿ 10 ಮಾರ್ಕ್ಸಿನ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟನ್ನು ಮಾಡ್ಕೊಳ್ಳಿ. ಸೊ ಇದನ್ನು ವರ್ಟಿಕಲ್ ಫಾರ್ಮ್ನಲ್ಲೂ ತೋರಿಸ್ಬೋದು ನೀವು, ಅಂದರೆ ಸ್ಟೇಟ್ಮೆಂಟ್ ಫಾರ್ಮ್ನಲ್ಲೂ ತೋರಿಸ್ಬೋದು, ಸ್ಟೇಟ್ಮೆಂಟ್ ಆಫ್ ಮ್ಯಾನುಫ್ಯಾಕ್ಚರ್ ಅಂತೇಳಿ. ಸೊ ಅಲ್ಲಿ ಏನು ಮಾಡ್ಕೋಬೇಕಂದ್ರೆ 1 by 1 ತೋರಿಸ್ಬೇಕು. ಇಲ್ಲಿ ಹಿಂಗೆ ಕ್ರೆಡಿಟ್ ಸೈಡ್ ತೋರಿಸೋದಿರೋದಿಲ್ಲ. ಅವಾಗ ನೀವೇನು ಮಾಡ್ಬೇಕಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ತೊಗೊಳ್ಬೇಕು, ಪರ್ಚೇಸ್ ಆಫ್ ರಾ ಮಟೀರಿಯಲ್ ಆ್ಯಡ್ ಮಾಡಬೇಕು, ಕ್ಯಾರೇಜ್ ಆನ್ ಪರ್ಚೇಸ್ ಆಫ್ ರಾ ಮಟೀರಿಯಲ್ ಆ್ಯಡ್ ಮಾಡಿ, ಅದರೊಳಗಡೆ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಲೆಸ್ ಮಾಡಿದರೆ ನಿಮಗೆ ಮಟೀರಿಯಲ್ ಕನ್ಸ್ಯೂಮ್ಡ್ ಬರ್ತೈತಿ. ಅದಕ್ಕೆ ಡೈರೆಕ್ಟ್ ವೇಜಸನ್ನು ಆ್ಯಡ್ ಮಾಡ್ಕೊಳ್ಳಿ, ಪ್ರೈಮ್ ಕಾಸ್ಟ್ ಬರ್ತೈತಿ. ಹೀಗೆ ಮಾಡ್ಕೊಳ್ಬೇಕು ನೀವು. ಸೊ ಅದ್ರ ಬದಲು ಈಗ ನಾನು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಅಂತ ಕೇಳಿದ್ದಾರೆ, ಸ್ಟೇಟ್ಮೆಂಟ್ ಅಂತ ಕೇಳಿದ್ರೆ ಅದನ್ನ ಮಾಡೋಣಂತ. ಈಗ ಅಕೌಂಟ್ ಕೇಳಿರೋದ್ರಿಂದ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಈ ರೀತಿ ಮಾಡ್ಕೊಳ್ಳಿ. ನೋಡಿ ಒಂದೊಂದು ಸಲ ಹೇಳ್ತೀನಿ. ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲು, ಪರ್ಚೇಸ್ ಆಫ್ ರಾ ಮಟೀರಿಯಲು, ಕ್ಯಾರೇಜ್ ಆನ್ ಪರ್ಚೇಸಸ್ಸು, ಡೈರೆಕ್ಟ್ ವೇಜಸ್ಸು, ಪವರು, ಇವು ರೆಂಟು ಫ್ಯಾಕ್ಟ್ರಿ ಎಷ್ಟು ಕೊಟ್ಟಾರೋ ಅಷ್ಟು, ಎಲೆಕ್ಟ್ರಿಸಿಟಿ ಫ್ಯಾಕ್ಟ್ರಿ ಸಂಬಂಧಪಟ್ಟಿರೋದು, ದೆನ್ ಡೆಪ್ರಿಸಿಯೇಷನ್ ಪೂರ್ತಿ ತೆಗೆದುಕೊಳ್ಳಿ. ಸ್ಟೇಷನರಿ ಒಳಗೆ ಫ್ಯಾಕ್ಟ್ರಿಗೆ ಎಷ್ಟು ಅಂತ ಹೇಳ್ತಾರೆ ಅಷ್ಟೇ ತೆಗೆದುಕೊಳ್ಳಿ. ಇಂಡೈರೆಕ್ಟ್ ವೇಜಸ್ ಪೂರ್ತಿ ತೆಗೆದುಕೊಳ್ಳಿ. ಇನ್ಶೂರೆನ್ಸು ಫ್ಯಾಕ್ಟ್ರಿಗೆ ಎಷ್ಟು ಅಂತ ಹೇಳ್ತಾರೆ ಅಷ್ಟು ಮಾತ್ರ ತೆಗೆದುಕೊಳ್ಳಿ. ಓಪನಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್ ತೋರಿಸಿ. ನೆನ್ಪಿಟ್ಕೊಳ್ರಿ, ಕ್ರೆಡಿಟ್ ಸೈಡು ಭಾಳ ಅಂದರೆ ಇವು 3 ಐಟಮ್ಸ್ ಅಷ್ಟೇ ಬರ್ತಾವೆ. ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲು, ಕ್ಲೋಸಿಂಗ್ ಸ್ಟಾಕ್ ಆಫ್ ವರ್ಕ್ ಇನ್ ಪ್ರೋಗ್ರೆಸ್, ಸೇಲ್ ಆಫ್ ಸ್ಕ್ರ್ಯಾಪ್, ಇವು 3 ಐಟಮ್ಸ್ ಮಾತ್ರ ಕ್ರೆಡಿಟ್ ಸೈಡ್ ಬರ್ತವೆ, ಬಾಕಿವೆಲ್ಲ ಡೆಬಿಟ್ ಸೈಡ್ ಬರ್ತವೆ. ಸೊ ಡಿಫ್ರೆನ್ಸ್ ಅಮೌಂಟನ್ನು ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರ್ ಅಂತೇಳಿ ಟ್ರೇಡಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ರೀತಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಪ್ರಾಬ್ಲಮ್, ಅಸೈನ್ ಪ್ರಾಬ್ಲಮ್ ಇದೆ, ನಿಮಗೆ ಕೊಡ್ತಾ ಇದ್ದೇನೆ. ಈಗ ನಾ ಏನು ಮಾಡಿದ್ದೇನೆ ಅದೇ ಟೈಪ್ ಈ ಪ್ರಾಬ್ಲಮನ್ನು ಮಾಡ್ಕೊಳ್ಳಿ. ಪ್ರಿಪೇರ್ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2022. Stock of raw materials 1/4/2021, 6,87,500. Then stock of finished goods 1/4/2021, 3 lakh. Then purchase of raw material 42,50,000. Excise duty 1 lakh. Freight charges rupees 50,000. Manufacturing wages 7,50,000. Rent total 2,60,000 ಇದೆ. ಬ್ರಾಕೆಟ್ನಲ್ಲಿ 50% ಫ್ಯಾಕ್ಟ್ರಿ ಅಂತಾರೆ. ಏನು ಮಾಡ್ತೀರಿ ಹೇಳ್ರಿ, 50% ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ತೊಗೊಳ್ಬೇಕಂದ್ರೆ 2,60,000ನಲ್ಲಿ ಒಂದು ಹಾಫ್ ಅಂತಂದ್ರೆ 1,30,000, 1,30,000 ಮಾತ್ರ ಮ್ಯಾನುಫ್ಯಾಕ್ಚರ್ ಮಾಡಿ ತೋರಿಸ್ರಿ. ದೆನ್ ಲೈಟಿಂಗ್ ಇಲ್ಲೇ 1 lakh ಇದೆ, 75% ಆಫೀಸ್ ಅಂತ ನೋಡಿ ಹೆಂಗೆ ಕನ್ಫ್ಯೂಷನ್ ಮಾಡ್ತಾರೆ. ಅಲ್ಲೇನು ಮಾಡಿದ್ರು 25% ಫ್ಯಾಕ್ಟ್ರಿ ಅಂತ ಕೊಡ್ತಿದ್ರಲ್ಲ, ಹಿಂಗೆ ಇಲ್ಲೇ ಫ್ಯಾಕ್ಟ್ರಿ ಕೊಡೋದು ಬದಲು ಆಫೀಸ್ ಕೊಟ್ಟಾರ. ಅಂದರೆ ನೀವು 75% ತೊಗೋಬಾರ್ದು. ಈಗ ಬರೀ 25% ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಒಟ್ಟು ತೊಗೊಳ್ಬೇಕು. 1 lakhಗೆ 25% ಅಂದರೆ 25,000 ಆಗ್ತೈತೆ. ಅದನ್ನ ಮಾತ್ರ ಫ್ಯಾಕ್ಟ್ರಿ ತೆಗೆದುಕೊಳ್ಳಿ, ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ತೆಗೆದುಕೊಳ್ಳಿ, ರಿಮೈನಿಂಗ್ ಬೇಡ. ಗ್ಯಾಸ್, ಆಯಿಲ್, ವಾಟರ್ ಪೂರ್ತಿ ತೆಗೆದುಕೊಳ್ಳಿ. ವರ್ಕ್ಸ್ ಮ್ಯಾನೇಜರ್ ಸ್ಯಾಲ್ರಿ ಪೂರ್ತಿ ತೆಗೆದುಕೊಳ್ಳಿ ಡೆಬಿಟ್ ಸೈಡು. ಡೆಪ್ರಿಸಿಯೇಷನ್ ಪ್ಲಾಂಟ್ ಮಿಷನರಿ ಪೂರ್ತಿ ತೆಗೆದುಕೊಳ್ಳಿ. ಸ್ಕೇಲ್ ಆಫ್ ಸ್ಕ್ರ್ಯಾಪ್ ಆಗಲೇ ಹೇಳಿದ್ದೀನಿ, ಕ್ರೆಡಿಟ್ ಸೈಡ್ ತೆಗೆದುಕೊಳ್ಳಿ. ದೆನ್ ಸ್ಟಾಕ್ ಆಫ್ ರಾ ಮಟೀರಿಯಲ್ಸು ಇದನ್ನ ಸಹಿತ ಕ್ರೆಡಿಟ್ ಸೈಡ್ ಬರೀರಿ. ದೆನ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ 31/3 ಕ್ಲೋಸಿಂಗ್ ಸ್ಟಾಕ್ ಇದು
3,75,000 ನೆನ್ಪಿಟ್ಕೊಳ್ಳಿ. ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಏನಿದೆಯಲ್ಲ, ಇದು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟಿಗೆ ಬರೋದಿಲ್ಲ. ಓಪನಿಂಗ್ ಸ್ಟಾಕು ಬರೋದಿಲ್ಲ, ಕ್ಲೋಸಿಂಗ್ ಸ್ಟಾಕು ಬರೋದಿಲ್ಲ. ಇವೆರಡು ಟ್ರೇಡಿಂಗ್ ಅಕೌಂಟಿಗೆ ಬರ್ತವೆ. ಸೊ ಇವೆರಡು ಬಿಟ್ಟು ಬಾಕಿಯವನ್ನ ತೆಗೆದುಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಅಕೌಂಟ್ ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನೀವು ಟ್ರೇಡಿಂಗ್ ಅಕೌಂಟ್ ಮಾಡ್ತೀರಿ ಅಂತಂದ್ರೆ ಅವಾಗ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತ 2 ಅಂತ ಬರೀರಿ. ಬೈ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್ ಅಂತೇಳಿ ಅಲ್ಲಿ ಬರೀರಿ. ದೆನ್ 2 ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರ್ ಅಂತ ಮ್ಯಾನುಫ್ಯಾಕ್ಚರ್ನಾಗ ಏನು ಡಿಫ್ರೆನ್ಸ್ ಬರ್ತೈತಲ್ಲ ಅದನ್ನು 2 ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ತೋರಿಸ್ಕೋಬೇಕು, ಸೇಲ್ಸ್ ತಗೋಬೇಕು. ಸೊ ಈ ರೀತಿ ಈ ಪ್ರಾಬ್ಲಮನ್ನು ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೇನೆ. ಮತ್ತೇನಾದರೂ ಡೌಟ್ ಇದ್ರೆ ಕಾಲ್ ಮಾಡಿರಿ ಅಂತ ಹೇಳ್ತಾ ನೀವು ಈ ಮ್ಯಾನುಫ್ಯಾಕ್ಚರ್ ಕೊಂಡು ತಯಾರು ಮಾಡ್ಕೊಳ್ಳಿ, ಭಾಳ ಈಸಿ ಇದೆ 10 ಮಾರ್ಕ್ಸಿಂದ ಅಂತ ಹೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಟಿಲ್ ದೆನ್ ಗುಡ್ ಬೈ.